ನಮ್ಮ ಪೂರ್ವಜರು ನಮ್ಮ ಜೊತೆನೆ ಇರ್ತಾರೆ, ನಮ್ಮ ಒಳಗೆ ಇರ್ತಾರೆ. ಅವರು ನಮ್ಮ ಒಳಗೆ ಸಂತೋಷವಾಗಿದ್ರೆ ನಮ್ಮ ಜೀವನ ಕೂಡ ಸಂತೋಷವಾಗಿ, ಸುಖವಾಗಿ, ನೆಮ್ಮದಿಯಿಂದ ಇರುತ್ತೆ. ಇವಾಗ ಇದಕ್ಕೆ ಅವ್ರು ಸಂತೋಷವಾಗಿರೋದಕ್ಕೆ ನಾವು ಒಂದು ಚಿಕ್ಕ ಕೆಲಸ ಮಾಡೋಣ. ಇದನ್ನ ದಿನಾ ಮಾಡಿ. ಏನಂದ್ರೆ, ಒಂದು ಚಿಕ್ಕ ದೀಪ ಹಂಚಿಸಿ, ಮಣ್ಣಿನ ದೀಪ ಆದ್ರೂ ಪರವಾಗಿಲ್ಲ, ದೇವ್ರ ಮನೆಯಲ್ಲಾದ್ರೂ ಪರವಾಗಿಲ್ಲ, ಹೊರಗಡೆ ಹಾಲು ಎಲ್ಲಿ ಬೇಕಾದ್ರೂ ಪರವಾಗಿಲ್ಲ. ದಿನಾ ಒಂದು ದೀಪನ ಹಣತೆ ಹಚ್ಚಿ, ದೀಪ ಹಚ್ಬಿಟ್ಟು ನೀವು ಅದ್ರ ಮುಂದೆ ಅದನ್ನ ಇಟ್ಬಿಟ್ಟು ಪೂರ್ವಜರಿಗೆ ಕೇಳ್ಕೊಳ್ಳಿ, ದೇವರಿಗೆ, ಯೂನಿವರ್ಸ್ಗೆ ಕೇಳ್ಕೊಳ್ಳಿ. ಯೂನಿವರ್ಸ್, ನನ್ನ ಪೂರ್ವಜರು ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ಶಾಂತಿ ಕೊಡು, ನೆಮ್ಮದಿ ಕೊಡು. ಅವರೆಲ್ಲರೂ ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು. ನಾವೇನಾದ್ರೂ ತಪ್ಪು ದಾರಿಯಲ್ಲಿ ನಡೆದ್ರು ಅವರು ನಮ್ಮ ಜೊತೆ ಇದ್ದು, ನಮ್ಮ ಒಳಗೆ ಇದ್ದು ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕು. ಆ ರೀತಿ ನೀನ್ ಅವ್ರಿಗೆ ಆಶೀರ್ವಾದ ಮಾಡು, ಅವ್ರು ತುಂಬಾ ಚೆನ್ನಾಗಿರ್ಬೇಕು ಅಂತ. ಈ ರೀತಿ ಇನ್ನು ನಿಮ್ಮ ಮನ್ಸಲ್ಲಿ ಏನೇನ್ ಬರುತ್ತೋ ಅದನ್ನ ಹೇಳ್ಕೊಳ್ಳಿ. ಈ ತರ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವ್ರಿಗೆ ಎಷ್ಟೋ ವರ್ಷದಿಂದ ಅವರ ಆತ್ಮದಲ್ಲಿ ಏನಾದ್ರೂ ನೋವುಗಳಿದ್ರು ಅದೆಲ್ಲ ಕ್ಲೆನ್ಸ್ ಆಗುತ್ತೆ. ಅವಾಗ ಅವರ ಶಕ್ತಿ ನಮ್ಮ ಒಳಗಿರೋದ್ರಿಂದ ನಮ್ಮ ಒಳಗೆ ಕೂಡ ಏನೋ ಒಂದು ಶಕ್ತಿ ಬಂದಂತೆ ಆಗತ್ತೆ. ಇದು ಕೇಳಿಸ್ಕೊಳ್ಳೋದಿಕ್ಕೆ ತುಂಬಾ ಚಿಕ್ಕದಾಗಿ ಸಿಂಪಲ್ ಆಗಿರ್ಬೋದು, ಆದ್ರೆ ದಿನ ಈ ತರ ಮಾಡಿ. ಪೂರ್ವಜರಿಗೆ ಒಂದು ದೀಪ ಹಚ್ಚಿ, ಆ ದೀಪದ ಮುಂದೆ ನಿಂತ್ಕೊಂಡು ಪೂರ್ವಜರಿಗೆ, ಅವರ ಆತ್ಮಕ್ಕೆ ಶಾಂತಿ, ನೆಮ್ಮದಿ, ಸುಖ ಕೊಡೋಕೆ ಹೇಳಿ ನೀವು ದೇವರಿಗೆ ಅಥವಾ ಯೂನಿವರ್ಸ್ಗೆ ಪ್ರೇ ಮಾಡ್ಕೊಳ್ಳಿ. ದಿನ ಎಷ್ಟು ಚೇಂಜ್ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಅಂತ ನೋಡಿ.